ನ್ಯೂಸ್ ಫಸ್ಟ್ ಗೋ ಗ್ರೀನ್ ಇನಿಷಿಯೇಟಿವ್ನ ಇವಿ ರೆಡಿ ಎಕ್ಸ್ಪೋಗೆ ಭರ್ಜರಿ ರೆಸ್ಪಾನ್ಸ್. ಕೊನೆಯ ದಿನವಾದ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗಿ. ಅರಮನೆ ಮೈದಾನದ ತ್ರಿಪುರ ವಾಸಿನಿಗೆ ನೀವು ಒಮ್ಮೆ ಭೇಟಿ ಕೊಡಿ. ಹಾಸನದಲ್ಲಿ ಹಂಸ ಕಾಣದೆ ನಿಯಂತ್ರಣ ತಪ್ಪಿ ಬುಲೆಟ್ ಬೈಕ್ ಅಪಘಾತ. ಸ್ಥಳದಲ್ಲಿ ಪ್ರಿಯಾ ಸಾವು, ಮತ್ತೋರ್ವ ಯುವತಿ ಸ್ವಾತಿಗೆ ಗಾಯ. ಅವೈಜ್ಞಾನಿಕ ಹಂಸ್ಗೆ ಹೆಲ್ಮೆಟ್ ಧರಿಸದ ನಿರ್ಲಕ್ಷ್ಯದಿಂದ ದುರಂತ. ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ ಮಹಿಳೆ ಬಲಿ, ಬೆನ್ನಲ್ಲೇ ಕಿಚ್ಚು. ಹೋರಾಟಗಾರರ ಮೇಲಿನ ಲಾಠಿ ಚಾರ್ಜ್ ಖಂಡಿಸಿ 3 ತಾಲೂಕುಗಳು ಬಂದ್. ರಾಜ್ಯ ಸರ್ಕಾರ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ. ಚಿಕ್ಕಮಗಳೂರಿನ ಪ್ರತಿಭಟನೆಯಲ್ಲಿ ಮಹಿಳಾ ಪೇದೆ ಮೇಲೆ ಕಲ್ಲೆಸೆತ. ಬಂದೋಬಸ್ತ್ಗೆ ನಿಯೋಜನೆಗೊಂಡಿದ್ದ ರೇಖಾಗೆ ಗಾಯ. ಕಿವಿ ಬಳಿ 6 ಹೊಲಿಗೆ ಹಾಕಿ ಮುಂದುವರೆದ ಚಿಕಿತ್ಸೆ. ಕಾಫಿ ನಾಡಲ್ಲಿ ವಾರದ ಅಂತರದಲ್ಲಿ 2 ಸಾವು. ಒಂದೇ ವರ್ಷದಲ್ಲಿ 13 ಮಂದಿ ಬಲಿ. ಕಾಡು ಪ್ರಾಣಿಗಳ ಕಾಟಕ್ಕೆ ಶಾಶ್ವತ ಪರಿಹಾರ ಕೊಡಿ ಅಂತ ಆಗ್ರಹ. ಉಸ್ತುವಾರಿ ಸಚಿವ ಜಾರ್ಜ್, ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ವಿರುದ್ಧ ಆಕ್ರೋಶ. ಮತ್ತೆ ದೆಹಲಿಗೆ ತೆರಳೋಕೆ ಸಿಎಂ ಡಿಕೆ ಶಿವಕುಮಾರ್ ಸಜ್ಜು. ಬಜೆಟ್ಗೂ ಮೊದಲೇ ಕನ್ಫರ್ಮ್ ಮಾಡಿ ಅಂತ ಸಿಎಂ ಗಾದಿಗಾಗಿ ಡಿಕೆಶಿ ಪಟ್ಟು. ಹೈಕಮಾಂಡ್ ಮೇಲೆ ಒತ್ತಡದ ತಂತ್ರ. ಇತ್ತ ಸಿಎಂ ಸ್ಥಾನಕ್ಕೆ ಡಿಕೆಶಿ ಪಟ್ಟು, ಅತ್ತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ರಣತಂತ್ರ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಾರಥ್ಯ ವಹಿಸೋಕೆ ರೆಡಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಮನವರಿಕೆ. ಚಿಕ್ಕಬಳ್ಳಾಪುರದಲ್ಲಿ ನರೇಗಾ ಬಚಾವೋ ಆಂದೋಲನ. ಕೇಂದ್ರ ಸರ್ಕಾರ ತಂದಿರೋ ಕಾಯ್ದೆಯನ್ನ ವಾಪಸ್ ಪಡೆಯಬೇಕು. ಬಡವರ ಪರವಾದ ಯೋಜನೆ ವಾಪಸ್ ಬರಲೇಬೇಕು ಅಂತ ಸಚಿವ ಎಂಸಿ ಸುಧಾಕರ್ ಆಗ್ರಹ. ಒಂದೇ ಕಡೆಯಲ್ಲಿ 6 ಬೃಹತ್ ಗಾತ್ರದ ಹೆಬ್ಬಾವುಗಳು ಪತ್ತೆ. ಕಾರವಾರದ ಕಠಿಣಕೋಣ ಗ್ರಾಮದ ವಿಜಯ್ ತಳೇಕರ ಅನ್ನೋರ ಮನೆಯಲ್ಲಿ ಅವಿತಿದ್ದ ಹೆಬ್ಬಾವುಗಳು. ಅರಣ್ಯ ಇಲಾಖೆ ಗಸ್ತು ವನಪಾಲಕ ಗೋಪಾಲ್ ನಾಯ್ಕರಿಂದ ರಕ್ಷಣೆ. ವಿರೋಧ ವಿವಾದದ ನಡುವೆಯೂ ಸಫಾರಿ ಪುನಾರಂಭ. ಬಂಡೀಪುರ ನಾಗರಹೊಳೆ ಅಭಯಾರಣ್ಯದಲ್ಲಿ 4 ತಿಂಗಳ ಬಳಿಕ ಮತ್ತೆ ಶುರು. ಇವತ್ತೂ ಮುಂದುವರೆದಿರುವ ರೈತರ ವಿರೋಧ. ಹಲವು ದೇಶಗಳಲ್ಲಿ ಶಾಲೆಗಳಲ್ಲಿ ಮೊಬೈಲ್ ಬಳಕೆ ನಿಷೇಧ. ರಾಜ್ಯದಲ್ಲೂ ಇದರ ಬಗ್ಗೆ ಎಸ್ಒಪಿ ರಚನೆ ಮಾಡಬೇಕು. ಸಿಎಂ ಸುಳಿವಿನ ಬೆನ್ನಲ್ಲೇ ಖಾಸಗಿ ಶಾಲಾ ಒಕ್ಕೂಟ ಕ್ಯಾಂಪ್ಸ್ನಿಂದ ಆಗ್ರಹ. ಪ್ರತಿಷ್ಠಿತ ಕಾಲೇಜು ಕ್ಯಾಂಪಸ್ನಲ್ಲೇ ಭರ್ಜರಿ ಎಣ್ಣೆ ಪಾರ್ಟಿ. ಕಲಬುರಗಿಯ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ಅಲ್ಯುಮಿನಿ ಮೀಟ್ನಲ್ಲಿ ಹಳೆ ವಿದ್ಯಾರ್ಥಿಗಳು ಫುಲ್ ಚೆತ್. ಸಚಿವರು ಶಾಸಕರು ಭಾಗಿಯಾಗಿ ಹೋಗಿದ್ದ ಕಾರ್ಯಕ್ರಮದಲ್ಲಿ ಘಟನೆಯಿಂದ ಭಾರೀ ಚರ್ಚೆ. ರಾಮನಗರದ ಬಿಡದಿ ಭಾಗದಲ್ಲಿ ಚಿರತೆ ಹಾವಳಿ. ಬೀದಿ ನಾಯಿ ಹಾಗೆ ಮೇಕೆಗಳ ಮೇಲೆ ದಾಳಿ. ಸಿಸಿಟಿವಿ ದೃಶ್ಯದಲ್ಲಿ ಓಡಾಟ ಕಂಡು ಗ್ರಾಮಸ್ಥರಲ್ಲಿ ಆತಂಕ. ಮಂತ್ರಾಲಯದಲ್ಲಿ ಗುರು ವೈಭವೋತ್ಸವ ಸಂಭ್ರಮ. ದಂಪತಿ ಸಹಿತ ತೆರಳಿ ರಾಯರ ದರ್ಶನ ಪಡೆದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಮಠದ ವತಿಯಿಂದ ರಾಯರ ಅನುಗ್ರಹ ಪುರಸ್ಕಾರ ನೀಡಿ ಸನ್ಮಾನ. ಟಾಕ್ಸಿಕ್ನಲ್ಲಿನ ಯಶ್ ಯಂಗ್ ಲುಕ್ ಬಗ್ಗೆ ಎಲ್ಲೆಲ್ಲೂ ಚರ್ಚೆ. ಹೈಪ್ ಹೆಚ್ಚಾಗ್ತಾ ಇರೋದ್ರಿಂದ ಚಿತ್ರತಂಡದಿಂದ ನೋ ಲಾಂಗ್ ಬಿಯರ್ಡ್ ಲುಕ್ ಮೇಕಿಂಗ್ ವಿಡಿಯೋ ರಿಲೀಸ್. ರಾಕಿ ಭಾಯ್ ಮೇಕ್ ಓವರ್ ನೋಡಿ ಫ್ಯಾನ್ಸ್ ಥ್ರಿಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.